ಲ್ಯಾಬಿಗೆ ಬಂದಿರೋ ಅಂಥ ಸ್ಯಾಂಪಲ್ ಫರ್ದರ್ ನಾವು ಅದನ್ನು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಪ್ರೊಸೆಸ್ ಮಾಡ್ತೀವಿ. ಈಗ ದ ಬೇಸಿಕ್ ವೆರಿ ಬೇಸಿಕ್ ಇನ್ಸ್ಟ್ರೂಮೆಂಟ್ ಅನ್ನೋದು ನಮ್ಮಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಅಂತೀವಿ. ಅದು ಆ ಟೆಸ್ಟನ್ನು ಮಾಡೋದು ಅಂದರೆ ಏನು, ಈಗ ಬ್ಲಡ್ಡಲ್ಲಿ ರಕ್ತದಲ್ಲಿ 3 ಥರದ ಸೆಲ್ಸ್ ಇರುತ್ತೆ. ರೆಡ್ ಬ್ಲಡ್ ಸೆಲ್ಸು ಅಂದರೆ ಅದು ರೆಡ್ ಕಲರ್ ಇರುತ್ತೆ, ಯಾಕಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಅಂತ. ಅದು ಬಿಟ್ಟರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ. ಈ ಸೆಲ್ಸ್ ಅಂದರೆ ನಮ್ಮ ಬಾಡಿಗೆ ಡಿಫೆನ್ಸ್ ಕೊಡುವಂಥ ಸೆಲ್ಸು. ಅದರಲ್ಲಿ ಬೇರೆ ಬೇರೆ ಥರದ್ದಿರುತ್ತೆ. ನ್ಯೂಟ್ರೋಫಿಲ್ಸ್ ಅಂತ, ಅದು ಇಮ್ಮಿಡಿಯೇಟ್ ಡಿಫೆನ್ಸ್ಗೆ ಅದು ನ್ಯೂಟ್ರೋಫಿಲ್ಸ್ ಬರುತ್ತೆ. ಲಿಂಫೋಸೈಟ್ಸ್ ಅಂತೀವಿ, ಇದು ಸ್ವಲ್ಪ ನಿಧಾನಕ್ಕೆ ಆದರೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ನಮ್ಮ ಬಾಡಿನ ಡಿಫೆಂಡ್ ಮಾಡುತ್ತೆ, ಇನ್ಫೆಕ್ಷನ್ಸಿಂದ ಆಗಲಿ ಕ್ಯಾನ್ಸರಿಂದ ಆಗಲಿ. ಅದು ಬಿಟ್ಟರೆ ಮೋನೋಸೈಟ್ಸ್ ಅಂತೀವಿ, ಇಯೋಸಿನೋಫಿಲ್ಸ್ ಅಂತೀವಿ, ಅಂದರೆ ಅಲರ್ಜಿಕ್ ಕಂಡೀಷನ್ಸಲ್ಲಿ ತುಂಬ ಜನಕ್ಕೆ ಅಲರ್ಜಿ ಇರುತ್ತಲ್ಲ, ಅಂಥ ಕಂಡೀಷನ್ಸಲ್ಲಿ ಈ ಇಯೋಸಿನೋಫಿಲ್ಸು ಜಾಸ್ತಿ ಆಗಿರುತ್ತೆ. 5ನೇದು ಬೇಸೋಫಿಲ್ಸ್ ಅಂತೀವಿ. ಈ 2 ಸೆಲ್ ಬಿಟ್ಟು 3ನೇದು ಅಂತಂದರೆ ಪ್ಲೇಟ್ಲೆಟ್ಸ್. ಈಗ ಪ್ಲೇಟ್ಲೆಟ್ಸ್ ಏನಕ್ಕಪ್ಪ ಅಂದರೆ ನಮ್ಮ ಬ್ಲಡ್ಡು ಏನು ಹೀಗೆ ನೀರಿನ ಇದು ಫ್ಲೂಯಿಡ್ ಸ್ಟೇಟ್ ಅಂತೀವಲ್ಲ, ಆ ಥರ ಹರಿಬೇಕಾದ್ರೆ ಬ್ಲಡ್ಡಲ್ಲಿ ಅದು ಕಾನ್ಸ್ಟೆಂಟಾಗಿ ಕ್ಲಾಟ್ ಆಗಕ್ಕೆ ಬಿಡಬಾರ್ದು. ಸೊ ಈ ಕ್ವಾಲಿಟಿ ಇರೋದು ಪ್ಲೇಟ್ಲೆಟ್ಸಿಗಿರುತ್ತೆ. ಅದಲ್ಲದೇನೆ ಏನಾದ್ರು ಕಟ್ಟಾದರೆ ತಕ್ಷಣ ಅಲ್ಲಿ ಒಂದು ಕ್ಲಾಟ್ ಆಗಬೇಕು, ಆವಾಗ ಬ್ಲೀಡಿಂಗ್ ನಿಲ್ಲುತ್ತೆ, ಇಲ್ಲಾಂದರೆ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್. ಸೊ ಈ ಒಂದು ಕ್ವಾಲಿಟಿ ಇರುವಂಥ ಸೆಲ್ಸಿಗೆ ಪ್ಲೇಟ್ಲೆಟ್ಸ್. ನೀವು ಕೇಳೇ ಇರ್ತೀರ, ಡೆಂಗಿ ಸೀಸನಲ್ಲೆಲ್ಲ ಪ್ಲೇಟ್ಲೆಟ್ಸ್ ಡ್ರಾಪ್ ಆಗಿದೆ, ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡಬೇಕು ಅಂತ. ಆ ಒಂದು ಪರ್ಟಿಕ್ಯುಲರ್ ಸೆಲ್ ಇದು ಪ್ಲೇಟ್ಲೆಟ್. ಸೊ ಈ CBC ಮೆಷಿನಲ್ಲಿ ಏನಾಗುತ್ತೆ ಅಂದರೆ RBC ಆಗಲಿ WBC ಆಗಲಿ ಪ್ಲೇಟ್ಲೆಟ್ ಆಗಲಿ ಈ 3 ಕರೆಕ್ಟಾಗಿ ಎಷ್ಟೆಷ್ಟಿದೆ ಅನ್ನೋದನ್ನು ಈ ಮೆಷಿನಲ್ಲಿ ನಾವು ಕಂಡುಹಿಡಿಬೋದು.